ಗುರು ಶಿವಮೊಗ್ಗದಲ್ಲಿ ಎಲ್ಲರೂ ಕಾಸಿಲ್ಲ ಅಂದ್ರೆ ಯಾವ ತರ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಾ? ನಮಸ್ಕಾರ ಗುರು, ನಾನು ನಿಮ್ಮ ಕನ್ನಡದ ಕಂದ, ನಾನೇ ಶಿವಮೊಗ್ಗದ ನಂದ. ಗುರು ಇವತ್ ನೈಟ್ ಇದ್ದಕ್ಕಿಂತ ಕೆಲಸ ಐತೆ ಅಂತ ಹೇಳಿ ಒಂದ್ ಕಾಲ್ ಬಂತಪ್ಪ. ಅದಕ್ಕೆ ನಾನು ಹಿಂದೆ ಮುಂದೆ ಯೋಚಿಸಿದೆ, ಸೀದಾ ಬಸ್ ಹತ್ಕೊಂಡು ನಮ್ಮ ಶಿವಮೊಗ್ಗದ ಬಸ್ ಸ್ಟ್ಯಾಂಡಿಗೆ ಬಂದ್ ಇಳದ್ನಪ್ಪ. ಆಮೇಲೆ ಬಸ್ ಇಳ್ದಾದ್ಮೇಲೆ KSRTC ಬಸ್ ಸ್ಟ್ಯಾಂಡಿಗೆ ಒಂದ್ಸಲ, ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಒಂದ್ಸಲ, ಅಲ್ಲಿಂದ ಇಲ್ಲಿಗೆ ತಿರ್ಗಾಡ್ತಾನೆ ಇದ್ದೆ ಗುರು. ಎಲ್ಲರ ಹತ್ರನು ಕೇಳ್ತಿದ್ ಒಂದೇ ಒಂದ್ ಕ್ವಶನ್, ತೀರ್ಥಹಳ್ಳಿ ಬಸ್ ಐತಾ ಅಂತ. ಆದ್ರೆ ಅವ್ರು ಹೇಳಿದ್ ಒಂದೇ ಒಂದ್ ಆನ್ಸರ್ ಅಪ್ಪ, ಬಸ್ಗಳೇ ಇಲ್ಲ ಕಣಪ್ಪ, ಯಾಕಂದ್ರೆ ಹುಲಿಕಲ್ ಘಾಟು ಬಂದಾಗ್ಬಿಟ್ಟೈತೆ ಅಂತ. ಇದನ್ನ ಕೇಳಿಸ್ಕೊಂಡು ನಾನಂತೂ ಎಷ್ಟು ಶಾಕ್ ಆದೆ ಅಂದ್ರೆ, ಆಮೇಲೆ ಇನ್ನೇನು ಮಾಡಂಗಿಲ್ಲ ಅಂತೇಳಿ ಟೈಮ್ ಪಾಸ್ ಮಾಡೋಣ ಅಂತೇಳಿ ಅಲ್ಲಿ ಇಲ್ಲಿ ತಿರುಗ್ತಿದ್ವಪ್ಪ. ನಮ್ಗಳಿಗೆ ಇವರು ನೋಡ್ಬಿಟ್ಟು ಎಷ್ಟು ನೆಮ್ಮದಿಯಾಗಿ ಮಲಗಿದಾರ ನೋಡಪ್ಪ ಅಂತೇಳಿ ನನಗೆ ಡೈಲಾಗ್ ಹೊಡೆದ್ನಪ್ಪ. ಆದ್ರೆ ಅವ್ರು ನೋಡಿ ನನಗೆ ಏನ್ ಅನಿಸ್ತು ಅಂತ ಗೊತ್ತಾ? ಅವ್ರ ಹತ್ರ ನೆಮ್ಮದಿ ಅನ್ನೋದು ಸಿಕ್ಕೇತೋ ಬಿಟ್ಟೇತೋ ಗೊತ್ತಿಲ್ಲ ಗುರು, ಅದು ಸೆಕೆಂಡ್ರಿ. ಆದ್ರೆ ಇವ್ರ ಹತ್ರ ಕಾಸಿಲ್ಲ ಅನ್ನೋದಂತೂ ಪಕ್ಕ ಗೊತ್ತಾಯ್ತು ಗುರು. ಕಾಸಿಲ್ಲ ಅಂದ್ರೆ ನಮ್ದು ಇದೇ ಗತಿ ಅಂತ ಅನ್ಸೋಗ್ಬಿಡ್ತಪ್ಪ ನನಗಂತೂ. ಅದಕ್ಕೆ ಇನ್ಮೇಲೆ ಯಾವನೇ ಆದ್ರೂ ಟೈಮ್ ಮಾತ್ರ ವೇಸ್ಟ್ ಮಾಡಕ್ ಹೋಗೋದ್ರಿ, ಸಿಕ್ಕಿದ ಜಾಗದಲ್ಲಿ ಹೆಂಗಾದ್ರೂ ಕಾಸು ಮಾಡೋದ್ ನೋಡ್ಕೊಂಡ್ಬಿಡ್ರಿ. ಸುಮ್ನೆ ಮೋಟಿವೇಶನ್ ಪುಂಕ್ತಿಲ್ಲ, ಇದಿರೋದ್ ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದೀನಿ ಅಷ್ಟೇ. ಆಮೇಲೆ ಅಂತೂ ಫೈನಲ್ ಆಗಿ ಬೆಳಗಿನ ಜಾವ 3:30 ಒಂದ್ ಬಸ್ ಸಿಕ್ತಪ್ಪ. ಅದನ್ನ ಹತ್ಕೊಂಡು ಒಂದ್ ಸೀಟ್ ಇಟ್ಕೊಂಡು ಕುತ್ಕೊಳ್ಳೋಣ ಅಂದ್ರೆ ಒಂದು ಸೀಟ್ ಇರ್ಲಿಲ್ಲ ಗುರು ನಮ್ಮನೆ ಬರೋಕೆ. ಆಮೇಲೆ ನಿಂತ್ಕೊಂಡೆ 1.5 ಗಂಟೆ ಜರ್ನಿ ಮಾಡಿ 5:05 ಹಂಗೆ ತೀರ್ಥಹಳ್ಳಿ ಬಂದು ಇಳಿದ್ವಪ್ಪ. ಒಂದ್ ನಿದ್ದೆ ಮಾತ್ರ ಒಂದು ಬರ್ತಿತ್ತು, ಅವನ ಏನ್ ಹೇಳಕ್ ಆಗಲ್ಲ ಬಿಡ್ರಿ. ನೋವಿದೆ, ಆಕ್ರೋಶ ಇದೆ. ಆಮೇಲೆ ಅಲ್ಲಿಂದ ಸೀದಾ ಗೋಡನಿ ಬಂದು ನಮ್ ಕೆಲಸ ಬೆಳಗಿಂದ ಸ್ಟಾರ್ಟ್ ಆಯ್ತು ನೋಡಪ್ಪ. ಆಮೇಲೆ ಇನ್ನು ಏನೇನಾಯ್ತು ಅಂತ ಹೇಳಿ ಇನ್ನೊಂದು ಪಾರ್ಟ್ 2 ವಿಡಿಯೋ ಬರುತ್ತೆ, ಅದನ್ನ ನಾನು ನೋಡ್ಬೇಕು ಅಂದ್ರೆ ತಪ್ಪದೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ರಪ್ಪ. ಮತ್ತೆ ಇವತ್ತಿನ ಈ ವ್ಲಾಗ್ ಏನಾದ್ರು ಇಷ್ಟ ಇದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ, ಮತ್ತೆ ತಪ್ಪದೆ ಫಾಲೋ ಮಾಡ್ರಪ್ಪ.